ಸರ್ ನಮಸ್ಕಾರ. ನಮಸ್ಕಾರ ಸರ್ ಮೊದಲನೇದಾಗಿ ನಿಮ್ಮ ಒಂದು ಕಿರುಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣ ಅಂತ. ಓಕೆ. ನಾವು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಪಡವಕೋಟೆ ಗ್ರಾಮದಲ್ಲಿ ಇರೋವರು. ನಮ್ಮದು ಇಲ್ಲೇ ಒಂದು 40 ಎಕರೆ ಕ್ಷೇತ್ರ ಇದೆ. ಇದು ನಾನು ಕಳೆದ 20 ವರ್ಷದಿಂದ ಇಲ್ಲೇ ವ್ಯವಸಾಯ ಮಾಡ್ತಾಯಿದ್ದೀನಿ. ನಾನು ಮೂಲತಃವಾಗಿ ಆಂಧ್ರದಿಂದ ಬಂದು ಇಲ್ಲಿ 20 ವರ್ಷದಿಂದನೂ ಇದೇ ಜಮೀನಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀನಿ. ನಾನು ಅಗ್ರಿಕಲ್ಚರಲ್ BSc ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀನಿ. MSc ಹಾರ್ಟಿಕಲ್ಚರ್ ಆಸ್ಟ್ರೇಲಿಯಲ್ಲಿ ಓದಿ ಅಲ್ಲಿಂದ ಬಂದು ಗೌರ್ಮೆಂಟ್ ಕೆಲಸನೂ ಮಾಡ್ತಾಯಿದ್ದೆ. ಅದನ್ನು ಕೆಲಸ ಬಿಟ್ಬಿಟ್ಟು ಸ್ವಂತವಾಗಿ ವ್ಯವಸಾಯ ಮಾಡಬೇಕಂತ ಆಸೆಯಲ್ಲಿ ಇಲ್ಲಿ ಮೈಸೂರು ಪ್ರಾಂತಕ್ಕೆ ಬಂದು ಇಲ್ಲಿ ಜಮೀನುಗಳನ್ನ ತುಂಬ ಇಷ್ಟ ಆಗಿ ನಾನು ಇಲ್ಲಿ ಜಮೀನು 2003ರಲ್ಲಿ ಪರ್ಚೇಸ್ ಮಾಡಿ ಆವತ್ತರಿಂದ ಇವತ್ತುವರೆಗೂ ಸ್ವಂತ ವ್ಯವಸಾಯ ಮಾಡ್ತಾಯಿದ್ದೀನಿ. ಸೊ ಸುಮಾರು ವರ್ಷದಿಂದ ಎಲ್ಲ ತರಕಾರಿ ಎಲ್ಲ ಥರ ತರಕಾರಿಗಳು ಬೆಳೆದಿದ್ದೀನಿ. ಆಮೇಲೆ ಬಾಳೆ, ಪರಂಗಿ ಇವೆಲ್ಲನೂ ಬೆಳೆದ ಮೇಲೆ ಸ್ವಲ್ಪ ಒಂದು ಪರ್ಮನೆಂಟ್ ಕ್ರಾಪ್ ಇದ್ದರೆ ನಮಗೆ ಒಂಥರ ಸೆಟಲ್ಮೆಂಟ್ ಆಗ್ದಂಗೆ ಆಗತ್ತೆ. ಪ್ರತಿ ಸೀಸನ್ಗೂ ಈ ಒದ್ದಾಡ ತಡೆಯೋಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಆವಾಗ ಪರ್ಮನೆಂಟ್ ಕ್ರಾಪ್ಸ್ ಮೇಲೆ ವಿಚಾರಿಸುವಾಗ ಸುಮಾರು ಹಾರ್ಟಿಕಲ್ಚರ್ ಫ್ರೂಟ್ ಕ್ರಾಪ್ಸ್ ಮೇಲೆ ತುಂಬ ಸ್ಟಡಿ ಮಾಡಿ, ಮೂಲತಃವಾಗಿ ನಾನು ಓದಿರೋದು ಹಾರ್ಟಿಕಲ್ಚರ್ ಇರೋದ್ರಿಂದ ತುಂಬ ಮಾಹಿತಿ ಗೊತ್ತಿದ್ರೂ, ಆದರೆ ಈಗ ಪ್ರಪಂಚದಲ್ಲಿ ಹೊಸದಾಗಿ ಏನು ಆಗ್ತಾಯಿದೆ, ಏನು ವ್ಯವಹಾರ ನಡೀತಾ ಇದೆ ಅನ್ನೋದು ನೋಡಿದರೆ ಸುಮಾರು ಹಾರ್ಟಿಕಲ್ಚರ್ ಫ್ರೂಟ್ ಕ್ರಾಪ್ಸು ಸುಮಾರು ಜನ ಬೆಳೀತಾ ಇದ್ದಾರೆ. ಬಟ್ ಆದರೆ ಇವರಿಗೆ ಮೇಯ್ನ್ ಇನ್ಕಮ್ ಅಂತ ಹೇಳ್ಕೋತಕ್ಕ ಇನ್ಕಮ್ಗಳು ಸಿಗ್ತಾಯಿಲ್ಲ ಅನ್ನೋದು ಒಂದು ವಿಚಾರ ಗೊತ್ತಾಗಿ, ಏನು ಮೇಯ್ನ್ ರೀಸನ್ನು ಇದಕ್ಕೆ ಅಂದರೆ ಬೇಸಿಕಲಿ ಎಲ್ಲರೂ ಸೀಸನಲ್ ಆಗಿ ಬೆಳೆಯೋ ಫ್ರೂಟ್ಸೇ ಇರೋದು. ಅಂದರೆ ಎಲ್ರಿಗೂ ಈಗ ಮಾವು ಹಾಕಿದರೆ ಎಲ್ರಿಗೂ ಒಂದೇ ಟೈಮ್ ಮಾವು ಬರೋದು, ಆರೆಂಜ್ ಹಾಕಿದರೆ ಎಲ್ರಿಗೂ ಆರೆಂಜು ಮೋಸಂಬಿ ಒಂದೇ ಟೈಮ್ ಬರೋದು. ಈ ಸಿಸ್ಟಮ್ ಇರುವಾಗ ಕಿನ್ನೋ ಹಾಕಿದ್ರೆ ಇಲ್ಲ ಬೇರೆ ಏನು ಫ್ರೂಟ್ಸ್ ಬೆಳೆದ್ರೂ ಎಲ್ರಿಗೂ ಸೀಸನಲ್ ಡಿಪೆಂಡೆಂಟ್ ಆಗೋದ್ರಿಂದ ಎಲ್ರಿಗೂ ಒಂದೇ ಟೈಮ್ ಮಾರ್ಕೆಟ್ ಬರೋದ್ರಿಂದ ಇದರಿಂದ ಅಂಥ ಕಮರ್ಷಿಯಲ್ ಇದು ಸಿಕ್ಕೋದಿಲ್ಲ. ನಾನು ಒಂದು ಬೇರೆಯಾಗಿ ಏನೋ ಮಾಡಬೇಕಂತ ವಿಚಾರದಲ್ಲಿ ಹುಡುಕ್ತಾ ಆಗಿರುವಾಗ ನನಗೆ ನಮ್ಮ ನಾಟಿ ನಿಂಬೆ, ಅಂದರೆ ನಮ್ಮ ಕಾಗಜಿ ನಿಂಬೆ ಇರ್ಬೋದು, ಇಲ್ಲ ಬಾಲಾಜಿ ನಿಂಬೆ ಇರ್ಬೋದು, ಅಂಥ ತೋಟಗಳಿಗೆ ನಾನು ಸುಮಾರು ನೋಡಿದ್ದೀನಿ. ನಾನು ಕನ್ಸಲ್ಟೆಂಟ್ ಆಗಿಯೂ ಸುಮಾರು ಕೆಲಸ ಮಾಡುವಾಗ ನಾಟಿ ನಿಂಬೆ ಮೇಲೆ ಇರೋ ತುಂಬ ಪ್ರಾಬ್ಲಮ್ಗಳು ನಾವು ಅನುಭವಿಸಿದ್ವಿ. ಈ ನಾಟಿ ನಿಂಬೆದಲ್ಲಿ ಸಿಕ್ಕಾಪಟ್ಟ ರೋಗಗಳೇ ಬರ್ತಾಯಿತ್ತು. ಕ್ಯಾಂಕರು, ವಿಲ್ಟು ಇತ್ಯಾದಿ ರೋಗಗಳು ಸುಮಾರು ಇರೋದರಿಂದ ರೈತರಿಗೆ ಅಂಥ ಇಳುವರಿ ಬರ್ತಾಯಿಲ್ಲ. ಪ್ಲಸ್ ಬಂದ್ರೂ ಖಚಿತವಾಗಿ ಒಂದು ಇನ್ಕಮ್ ಆಗಲಿ ಇಳುವರಿ ಆಗಲಿ ಈ ಸೀಸನಲ್ಲಿ ಇಷ್ಟು ಬರುತ್ತೆ ಅನ್ನೋದು ಒಂದು ಇರ್ತಾ ಇರಲಿಲ್ಲ. ಅದರದ್ದು ನೋಡ್ಬಿಟ್ಟು ಇದರಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ, ನಮ್ಮ ಇಂಡಿಯಾದಲ್ಲಿ ಒಳ್ಳೆ ನಿಂಬೆ ತಳಿಗಳು ಇಂಟ್ರೊಡ್ಯೂಸ್ ಮಾಡೋ ಅವಕಾಶ ಇದೆ ಅನ್ನೋ ಉದ್ದೇಶದಿಂದ ನಮ್ಮ ಆಸ್ಟ್ರೇಲಿಯನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿದಲ್ಲಿ ನಾನು ಸಂಪರ್ಕಿಸುವಾಗ ಈ ಥರ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತ ಒಂದು ನಿಂಬೆ ತಳಿ, ಅಂದರೆ ಇದು ಲೆಮನ್ ತಳಿ ಒಂದು ಇದೆಯೇ, ನೀವು ಟ್ರೈ ಮಾಡ್ಬೋದು ನಿಮ್ಮ ಇಂಡಿಯಾದಲ್ಲಿ ಅಂದ್ಬಿಟ್ಟು ಅವರು ಹೇಳುವಾಗ ನಾನು ಒಂದು 12 ಇಯರ್ಸ್ ಬ್ಯಾಕ್ 12 ವರ್ಷ ಹಿಂದೆ ಒಂದು ಈ ನಿಂಬೆ ತಳಿನೇ ನಮ್ಮ ಹೊಲದಲ್ಲಿ ಸ್ವಲ್ಪ ಒಂದು ಅರ್ಧ ಎಕರೆ ಪ್ರಮಾಣದಲ್ಲಿ ಹಾಕಿ ಅದನ್ನೇ ಟ್ರಯಲ್ ನೋಡುವ ಹೆಂಗೆ ಬರುತ್ತೆ ಏನು ಅನ್ನೋದು ವಿಚಾರ ಮಾಡಿ ಇಲ್ಲಿ ಬೆಳೆದಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗೇ ಸಕ್ಸಸ್ ಆಗಿ ಅದರ ಒಳ್ಳೆ ಇಳುವರಿ ಬಂದಿರೋದ್ರಿಂದ ಇದನ್ನೇ ಇನ್ನೂ ಜಾಸ್ತಿ ಅಭಿವೃದ್ಧಿ ಪಡಬೇಕು, ಇದನ್ನೇ ಫುಲ್ ಡೆವಲಪ್ ಮಾಡಿ ಒಂಥರ ಕಮರ್ಷಿಯಲ್ ವೆರೈಟಿ ಥರ ಡೆವಲಪ್ ಮಾಡ್ಬೋದು ಅಂತ ಒಂದು ನನಗೆ ಪ್ರಾಮಾಣಿಕವಾಗಿ ಒಂದು ಇದು ಸಿಕ್ಕುವಾಗ ಇದನ್ನೇ ನಾನು ಎಲ್ಲ ಥರ ವಿಷಯಗಳಲ್ಲಿ ಪರಿಶೋಧನೆ ಮಾಡಿದ್ದೀನಿ. ಅಂದರೆ ಎಂಥ ಮಣ್ಣಲ್ಲಿ ಸೂಟ್ ಆಗುತ್ತೆ, ಎಂಥ ವಾತಾವರಣದಲ್ಲಿ ಸೂಟ್ ಆಗುತ್ತೆ, ಇದಕ್ಕೆ ನೀರು ಎಷ್ಟು ಬೇಕು, ಇದಕ್ಕೆ ಬೇಕಾಗಿರೋ ಗೊಬ್ಬರಗಳು ಹೆಂಗೆ, ಇದು ಸಾವಯವ ಕೃಷಿದಲ್ಲೇ ಬೆಳಿಬೋದಾ, ಇದು ಗಿಡ ನೆರಳಲ್ಲಿ ಬರುತ್ತಾ, ಇಡೀ ಬಿಸಿಲಲ್ಲಿ ಬೇಕಾ, ಇಂಥವು ಎಲ್ಲ ಸುಮಾರು ಆಸ್ಪೆಕ್ಟ್ಸು. ಈ ಕಾಯಿ ಹೆಂಗಿರುತ್ತೆ, ಇದು ಬೇಡಿಕೆ ಹೆಂಗಿರುತ್ತೆ, ಇದರದ್ದು ಈ ರಸ ಇಳುವರಿ ಹೆಂಗಿದೆ, ರುಚಿ ಹೆಂಗಿದೆ, ಶೆಲ್ಫ್ ಲೈಫ್ ಹೆಂಗಿದೆ, ಇಂಥವೆಲ್ಲನೂ ಇದ್ರ ಮೇಲೆ ಪರಿಶೋಧನೆ ಮಾಡಿ
ಇದು ತುಂಬ ಒಳ್ಳೆಯ ತಳಿ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ಎಲ್ಲ ಪ್ರಾಂತಗಳಿಗೂ ಎಲ್ಲ ಸಾಯಿಲ್ಸ್ಗಳಿಗೂ ಸೂಟ್ ಆಗುತ್ತಾ ಅನ್ನೋದು ನಾವು ಆಲ್ಮೋಸ್ಟ್ 14 ವರ್ಷದಿಂದ ಇದರ ಮೇಲೆ ಪ್ರಯೋಗ ಮಾಡಿದ ಮೇಲೆ ನಮ್ಗೆ ಗೊತ್ತಿರೋ ವಿಷಯಗಳು ಈಗ ತಲುಪೋಕ್ಕೆ ನಿಮಗೆ ಈ ವಿಡಿಯೋ ನಾವು ಮಾಡ್ತಾಯಿದ್ದೀನಿ. ನಾವು ಇಲ್ಲಿವರೆಗೂ ನಮ್ಮ ಇಂಡಿಯಾದಲ್ಲಿ ಇರೋದು ನಿಂಬೆನೆ ಆ್ಯಸಿಡ್ ಲೈಮ್ ಅಂತ ಕರೀತಾರೆ. ಅದು ನೀವು ಮೂಲತವಾಗಿ ಅದು ಕಾಯಿ ತುಂಬ ಚಿಕ್ಕದಾಗಿರ್ತದೆ. ಒಂದು ನಾಟಿ ನಿಂಬೆಕಾಯಿ ಒಂದು ಇಳುವರಿ ಬರೋಕ್ಕೆ ಒಂದು 4 ವರ್ಷದಿಂದ ಸ್ಟಾರ್ಟ್ ಆಗಿ ಸ್ವಲ್ಪ ದೊಡ್ಡ ಗಿಡನೇ ಒಂದು 15-20 ಫೀಟ್ರಿಂದ ಮೇಲಕ್ಕೆ ಹೋಗೋ ಪರಿಸ್ಥಿತಿ ಉಂಟು. ಸೊ ಅದಕ್ಕೂ ಸಿಕ್ಕಾಪಟ್ಟ ಮುಳ್ಳಿರೋದು, ಕಾಯಿ ಕುಯ್ಯಕ್ಕೆ ತುಂಬ ಕಷ್ಟ ಇರೋದು. ಎಲ್ಲಕ್ಕಿಂತ ಅದು ಸೀಸನಲ್, ಅಂದರೆ ಒಂದು ಟೈಮಲ್ಲಿ ಫ್ಲವರಿಂಗ್ 2 ಸಾರಿ ಬರ್ಬೋದು ವರ್ಷಕ್ಕೆ. ಆ ಟೈಮಲ್ಲಿ ಆ ಫ್ಲವರೂ ತುಂಬ ಸೂಕ್ಷ್ಮವಾಗಿ ಸೆನ್ಸಿಟಿವ್ ಆಗಿರುತ್ತೆ. ಆದರೆ ಆ ಫ್ಲವರಿಂಗ್ ಟೈಮಲ್ಲಿ ಮಳೆ ಬಂದರೂ ಜೋರಾಗಿ ಗಾಳಿ ಬೀಚಿದ್ರೂ ಫ್ಲವರಿಂಗ್ ಡ್ರಾಪ್ ಆಗೋ ಫ್ರೂಟ್ ಡ್ರಾಪ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಉಂಟು. ಇದು ಬಿಟ್ಟು ಅದು ಇತ್ತೀಚೆಗೆ ತುಂಬ ರೋಗಗಳಿಗೆ ಅದು ಸಫರ್ ಆಗ್ತಾ ಇದೆ. ಮಾಮೂಲಿ ಫಸ್ಟ್ರಿಂದ ಕ್ಯಾಂಕರ್ ಅಂತೂ ಇದೆ. ಕ್ಯಾಂಕರ್ ಆದಮೇಲೆ ಡೈಬ್ಯಾಕು, ಗ್ರೀನಿಂಗು ಡಿಸೀಸು, ಎಲ್ಲೋ ಮೊಸಾಯಿಕ್ ಡಿಸೀಸು, ಟ್ರಿಸ್ಟೋಜಾ ವೈರಸ್ಸು, ಬಿಲ್ಟು. ಈಗ ಇತ್ತೀಚೆಗೆ ಬಿಲ್ಟು ಭಾಳ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಶೂಟ್ ಬೋರರ್ ಅಂತೂ ಹೊಸಾಗ ಅದೊಂದು ಪ್ರಾಮಾಣಿಕವಾಗಿ ಸ್ಟಾರ್ಟ್ ಆಯಿತು. ಇಷ್ಟೆಲ್ಲ ಪ್ರಾಬ್ಲಮ್ಸಲ್ಲಿ ಅದು ಇನ್ಕಮ್ಮು ಕ್ಯಾಲ್ಕುಲೇಟ್ ಮಾಡಿದರೆ ಆ ರೈತರಿಗೆ ಒಂದು ಎಕರೆಗೆ ಒಂದು 50,000 ರೂಪಾಯಿ ಸಿಕ್ಕೋದೂ ಕಷ್ಟ ಆಗೋ ಪರಿಸ್ಥಿತಿ ಇದೆ. ಮಾರ್ಕೆಟಲ್ಲಿ ಲಭ್ಯತೆ ನೋಡಿದರೆ ಒಂದು ಟೈಮಲ್ಲಿ ಈ ಮಾರ್ಕೆಟಲ್ಲಿ ಒಂದೇ ಸಾರಿ ನಿಂಬೆಕಾಯಿ ಬರೋದ್ರಿಂದ ರೇಟು 20 ರೂಪಾಯಿ KGಗೆ ಬೀಳೋದು. ಇಲ್ಲ ಈ ಟೈಮಲ್ಲಿ ಈಗ ನಾವು ವಿಡಿಯೋ ಮಾಡ್ತಾರೋ ಟೈಮಲ್ಲಿ 100-120 ರೂಪಾಯಿ ಆದ್ರೂ ಕಾಯಿ ಸಿಗದಿರೋ ಪರಿಸ್ಥಿತಿ ಇದೆ. ಹಂಗನ್ಬಿಟ್ಟು 120 ರೂಪಾಯಿ ಅಂದರೆ ರೈತರ ತಾವು ಲಾಭ ಸಿಗ್ತಾ ಇದೆ ಅಂತೂ ಇಲ್ಲ. ಯಾಕೆಂದ್ರೆ ಅವ್ರ ತಾವು ಇವತ್ತು ಇಳುವರಿನೇ ಇಲ್ಲರಿಂದ ರೇಟು ಈ ಥರ ಆಗಿದೆ. ಸೊ ಇದಕ್ಕೆ ಪರಿಷ್ಕಾರನೇ ಈ ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತ ನನ್ನ ಅನಿಸಿಕೆ. ಏನಿಗೆ ಅಂದರೆ ಫಸ್ಟು ಇದರದ್ದು ವೆಯ್ಟಿಂಗ್ ಪೀರಿಯಡು, ಅಂದರೆ ನೀವು ಸಸಿ ನೆಡೋದ್ರಿಂದ ಕಮರ್ಷಿಯಲ್ ಇಳುವರಿ ಸ್ಟಾರ್ಟ್ ಆಗೋಕ್ಕೆ ಬರೀ ಇಡೀ 1 ವರ್ಷದಲ್ಲೇ ನಿಮಗೆ ಸ್ಟಾರ್ಟ್ ಆಗುತ್ತೆ. 4 ವರ್ಷ ಆಗೋ ಟೈಮಲ್ಲ, 1 ವರ್ಷಕ್ಕೆ ನಿಮ್ಗೆ ರೈತರಿಗೆ ಲಾಭ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಳುವರಿನೇ ಸ್ಟಾರ್ಟ್ ಆಗಿಬಿಡ್ತದೆ. ಇದು ಇನ್ನೊಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಏನಂದರೆ ಇದು ಇಡೀ ವರ್ಷ ಬರೋ ಫಸಲು. ಅಂದರೆ ಯಾವುದೋ ಸೀಸನಲ್ ಆಗಿ ಒಂದು ಟೈಮಲ್ಲಿ ಬಂದು ಹೋಗೋದಿಲ್ಲ. ಮೊದಲು ಸ್ಟಾರ್ಟ್ ಆಗಿದ್ದ ದಿವಸದಿಂದ ಅದು ಬಿಸಿಲಿರಲಿ, ಮಳೆಗಾಲ ಆಗಲಿ, ಚಳಿಕಾಲ ಆಗಲಿ, ಯಾವ ಕಾಲಕ್ಕೂ ಇದು ಕಾಯಿ ನಿಲ್ಲೋದಿಲ್ಲ. 365 ದಿವಸ ಪ್ರತಿಯೊಂದು ಗಿಡ ಇದು ಇಳುವರಿ ಕೊಡ್ತದೆ. ಸೊ ಯಾವತ್ತೂ ಕಾಯಿ ಇಲ್ಲ ಅನ್ನೋ ಪರಿಸ್ಥಿತಿ ರೈತರಿಗೆ ಇರೋದಿಲ್ಲ. ಕಾಯಿ ಮಾರ್ಕೆಟ್ ರೇಟ್ 20 ರೂಪಾಯಿ ಇರಲಿ, 120 ರೂಪಾಯಿ ಇರಲಿ, ಎಲ್ಲ ಟೈಮಲ್ಲಿ ಕಾಯಿ ಸಿಕ್ಕೋದ್ರಿಂದ ರೈತರಿಗೆ ಒಂಥರ ಕಂಟಿನ್ಯೂಸ್ ಇನ್ಕಮ್, ಡೈಲಿ ಇನ್ಕಮ್ಮೇ ಅನ್ಬೋದು, ಇದು ಸಿಕ್ಕೋ ಅವಕಾಶ ಇದೆ. ಮೂರನೇದು, ಇದಕ್ಕೆ ಆ ನಿಂಬೆ ಥರ ರೋಗಗಳಾಗಲಿ ಬಾಧೆಗಳಾಗಲಿ ಇದಕ್ಕೆ ಯಾವುದೂ ಇಲ್ಲ. ಇದಕ್ಕೂ ಕ್ಯಾಂಕರ್ ಇಲ್ಲ, ವಿಲ್ಟ್ ಇಲ್ಲ, ಡೈಬ್ಯಾಕ್ ಇಲ್ಲ, ಟ್ರಿಸ್ಟೋಜಾ ವೈರಸ್ಗಳಿಲ್ಲ. ಇದು ಯಾವುದು ಇಲ್ದಿರೋದ್ರಿಂದ ಸೊ ರೈತರ ಮೇಂಟೆನೆನ್ಸ್ ಕಾಸ್ಟ್ ಭಾಳ ಕಮ್ಮಿ ಆಗಿಬಿಟ್ಟಿದೆ. ಇದು ನಾನು ಹೇಳಬೇಕಂದ್ರೆ ನಮ್ಮ ನಾಟಿ ನಿಂಬೆಕಾಯಿಗಿಂತ ಇದು ವಿದೇಶಿ ತಳಿ ಆದ್ರೂ ಇದರದ್ದು ಕಾಸ್ಟ್ ಆಫ್ ಮೇಂಟೆನೆನ್ಸು ಭಾಳ ಕಮ್ಮಿ. ಸೊ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನು ಕಮ್ಮಿ ಇರೋದ್ರಿಂದ ಆ್ಯಂಡ್ ನಮ್ಗೆ ಪ್ರೊಡಕ್ಷನ್ ಜಾಸ್ತಿ. ಈಗ ಆಲ್ಮೋಸ್ಟ್ ಈಗ ಈ ನೋಡ್ತಾ ಇರೋ ಇದು 2 ವರ್ಷ ಗಿಡ, 1 ವರ್ಷದಿಂದ ಸ್ಟಾರ್ಟ್ ಆಗಿದೆ. 2ನೇ ವರ್ಷಕ್ಕೆ ಇದು 40-50 kg ಕಾಯಿ ಕೊಟ್ಟಿದೆ ನನಗೆ. ಸೊ ಕನಿಷ್ಠ ಪಕ್ಷ ಒಂದು 20-30 ರೂಪಾಯಿ ಹಾಕೊಂಡ್ರು ಒಂದು 50 kg ಕಾಯಿಗೆ 1000 ರೂಪಾಯಿ ಮೇಲೆ ಆಲ್ರೆಡಿ ಒಂದು ಗಿಡಕ್ಕೆ ಸಿಕ್ಕ ಪರಿಸ್ಥಿತಿ ಇದೆ. ಇದು ಗಿಡ ಕೊಲ್ಲವಾಗಿರೋದ್ರಿಂದ 1 ಎಕರೆಕಲ್ಲಿ 400 ಗಿಡವರೆಗೂ ಕೂರಿಸೋ ಅವಕಾಶ ಕೊಡ್ತದೆ. ಇದು ಇಡೀ ವರ್ಷ ಈ ಫಸಲು ಬರೋದ್ರಿಂದ ರೈತರು ದಿನಾನೂ ಕುಯ್ಬೋದು, ಇಲ್ಲ ವಾರಕ್ಕೊಂದ್ಸಾರಿ 10 ದಿನಕ್ಕೊಂದ್ಸಾರಿ ಕುಯ್ಸ್ಕೊಂಡು ದೂರ ಮಾರ್ಕೆಟ್ಗಳು ರಫ್ತು ಮಾಡೋಕ್ಕೂ ಅವಕಾಶ ಇದೆ. ಇದು ಕಾಯಿ ಸ್ವಲ್ಪ ದೊಡ್ಡ ಪ್ರಮಾಣವಾಗಿ ಸೈಜ್ ಇರೋದ್ರಿಂದ ರಸನೂ ಜಾಸ್ತಿ ಇರುತ್ತೆ, ಸಿಪ್ಪೆ ತೆಳುವಾಗಿರ್ತದೆ, ರುಚಿ ಚೆನ್ನಾಗಿದೆ. ಇದು ಕಂಪ್ಲೀಟ್ ಬೀಜ ರಹಿತ ನಿಂಬೆ. ಸೊ ಇದರಲ್ಲಿ ಬೀಜ ಇಲ್ದಿರೋದ್ರಿಂದ ಕಸ್ಟಮರ್ಸ್ಗೂ ತುಂಬ ಅನುಕೂಲತೆ ಇದೆ. ಪ್ಲಸ್ ಇದರಲ್ಲಿ ಇನ್ನೊಂದು ವಿಶಿಷ್ಟತೆ ಏನಂದ್ರೆ ಇದು ಕೈದನ ಅಂದ್ರೆ ಬಿಟರ್ನೆಸ್, ಕೈದನ ಇಲ್ಲ ಇದಕ್ಕೆ. ಸೊ ರಸನ ಪೂರ್ತಿ ಉಪಯೋಗಿಸ್ಕೊಳ್ಳೋ ಅವಕಾಶ ಇದೆ. ಅಂದ್ರೆ ನಿಂಬೆನ ಪೂರ್ತಿ ಲಾಸ್ಟ್ ಡ್ರಾಪ್ ವರ್ಗು, ಲಾಸ್ಟ್ ಹನಿವರೆಗೂ ಇದನ್ನ ಹಿಂಡ್ಕೊಂಡು ನಾವು ಕಸ್ಟಮರ್ಸ್ಗೆ ಉಪಯೋಗ ಆಗುತ್ತೆ. ಇದರಲ್ಲಿ ಜ್ಯೂಸ್ ಕಂಟೆಂಟ್ ಅಂದ್ರೆ ಮಾಮೂಲಿ ನಾಟಿ ನಿಂಬೆಕ್ಕಿಂತ ಒಂದು 30% ಜಾಸ್ತಿ ಇದೆ.
ಅಂದರೆ 1 kg ಹಣ್ಣು ನೀವು ನಾಟಿ ನಿಂಬೆಕಾಯಿ ತಗೊಂಡು ಇದು 1 kg ತಗೊಂಡ್ರೆ ಇದರಲ್ಲಿ 30% ನಿಂಬೆ ಜ್ಯೂಸು ಜಾಸ್ತಿ ಬರೋ ಅವಕಾಶ ಇದೆ. ಸೊ ಇದು ಎಲ್ಲ ಥರ ರೈತರಿಗೆ ಅನುಕೂಲತೆ ಇರೋದರಿಂದ ಇನ್ಕಮ್ ವೈಸೂ ಮಾಮೂಲಿ ನಾಟಿ ನಿಂಬೇಕಂತ 5 ಫೂಟ್ ಜಾಸ್ತಿ ಮಿನಿಮಮ್ ಇನ್ಕಮ್ ಬರೋ ಅವಕಾಶ ಇರೋದರಿಂದ ನಾವು ಈ ತಳಿನೇ ನಾವು ಆಯ್ಕೆ ಮಾಡಿಕೊಂಡು ಈಗ ನಾನು ಒಂದು 20 ಎಕರೆದಲ್ಲಿ ನನ್ನ ಸ್ವಂತ ಜಮೀನಲ್ಲಿ ನಾನು ಇದನ್ನು ವ್ಯವಸಾಯ ಮಾಡ್ತಾ ಇದ್ದೀನಿ. ಈ ಸೀಸನ್ನಲ್ಲಿ ಇನ್ನು ಬಾಕಿ ಉಳಿದು ಇನ್ನು 15 ಎಕರೆಯಲ್ಲಿನೂ ಹಾಕ್ಬಿಟ್ಟು ಇಡೀ ಕ್ಷೇತ್ರನೂ 40 ಎಕರೆ ಕ್ಷೇತ್ರನೂ ಬರೀ ನಿಂಬೆಕಾಯಿನೇ ಹಾಕ್ಬೇಕಂತೂ ಉದ್ದೇಶದಲ್ಲಿದ್ದೀನಿ. ಇದು ನಾನು ಹೇಳಿದಂಗೆ ಇದು ಆಸ್ಟ್ರೇಲಿಯನ್ ಬೀಜ ರಹಿತ ನಿಂಬೆ, ಆಸ್ಟ್ರೇಲಿಯಾದಿಂದ ತಂದಿರೋದು. ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತ ಇದರ ಹೆಸರು. ಇದು ಒಂದು ತಹೀಟಿ ಲೆಮನ್ ವೆರೈಟಿ, ಇದರಲ್ಲಿ ಒಂದು ಸೆಲೆಕ್ಷನ್ ವೆರೈಟಿ. ಇದು ಅಂದ್ರೆ ಇದೇನು ಹೊಸ ವೆರೈಟಿ ಅಲ್ಲ. ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲಿ ಅಂದ್ರೆ ನಮ್ಮ ಇಂಡಿಯಾ ಬಿಟ್ಟು ಈಗ US ಅಮೆರಿಕಾದಲ್ಲಾಗ್ಲಿ, ಬ್ರಿಟನ್ನಲ್ಲಾಗ್ಲಿ, ಆಸ್ಟ್ರೇಲಿಯಾದಲ್ಲಿ ಅವರು ಬಳಸೋ ನಿಂಬೆಕಾಯಿ ಇದೆ. ಸೊ ಅಲ್ಲಿ ಗಾತ್ರ ದೊಡ್ಡದಿರೋ ನಿಂಬೆಕಾಯಿನೇ ಯೂಸ್ ಮಾಡ್ತಾರೆ. ನಮ್ಮ ಗಾತ್ರ ನಿಂಬೆಕಾಯಿ 40 ಗ್ರಾಮ್ ಇದ್ರೆ ಅಲ್ಲಿ 100 ಗ್ರಾಮು ಇತ್ತ ಮೇಲೆ ನಿಂಬೆಕಾಯಿನೇ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದನ್ನ ಹೆಂಗೆ ಪ್ರವರ್ಧನೆ ಮಾಡೋದು ಅಂದ್ರೆ ನಾವು ಇದು ಬೀಜ ಎಲ್ಲರಿಂದ ಇದಕ್ಕೆ ನಾವು ಒಂದು ಟಿಶ್ಯೂ ಕಲ್ಚರ್ ಪ್ರೋಟೋಕಾಲ್ ಆಸ್ಟ್ರೇಲಿಯಾ ನಮ್ಮ ಯೂನಿವರ್ಸಿಟಿಯಿಂದ ನಾನು ಡೆವಲಪ್ ಮಾಡಿಸ್ಕೊಂಡಿದ್ದೀನಿ. ಸ್ವಂತವಾಗಿ ನಮ್ಮ ಪೇಟೆಂಟ್ ಅಲ್ಲಿ ನಾವು ಇದನ್ನ ಟಿಶ್ಯೂ ಕಲ್ಚರ್ ಡೆವಲಪ್ ಮಾಡಿ, ಈ ಟಿಶ್ಯೂ ಕಲ್ಚರ್ ಮಾಡೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ಒಂದು ವೈರಸ್ ಮುಕ್ತ ಗಿಡಗಳು ಸಿಗ್ತವೆ. ಎರಡನೇದು ಇದಕ್ಕೆ ರೂಟ್ ಡೆವಲಪ್ಮೆಂಟ್ ಬಹಳ ಚೆನ್ನಾಗಿ ಬೇಕಾಗೋದ್ರಿಂದ ಆ ಟಿಶ್ಯೂ ಕಲ್ಚರ್ ಅಲ್ಲಿ ಬರೋ ಗಿಡಗಳಿಗೆ ರೂಟ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರ್ತದೆ. ಯಾಕಂತ ಇಳುವರಿ ಜಾಸ್ತಿ, ಒಂದೇ ವರ್ಷಕ್ಕೆ ಇಳುವರಿ ಬರೋದ್ರಿಂದ ಅಷ್ಟು ಇಳುವರಿ ತಡ್ಕೋಬೇಕಂದ್ರೆ ಅದಕ್ಕೆ ಬೇಕಾಗಿರೋ ರೂಟ್ ಡೆವಲಪ್ಮೆಂಟು ಚೆನ್ನಾಗಿರ್ಬೇಕು ಗಿಡಕ್ಕೆ. ಅದು ಮಾಮೂಲಿ ಪದ್ಧತಿದಲ್ಲೇ ಅದು ರೂಟ್ ಸ್ಟಾಕು, ಗ್ರಾಫ್ಟಿಂಗು, ಬಡ್ಡಿಂಗು, ಇಲ್ಲ ಮಾಮೂಲಿ ಕಡ್ಡಿದಲ್ಲಿನೂ ಕೆಲವರು ಬೇರೆ ನಿಂಬೆಗಳು ಮಾಡ್ತಾ ಇದ್ದಾರೆ. ಬಟ್ ಬೇರೆ ವ್ಯವಸ್ಥೆನೇ ಸರಿ ಇಲ್ಲ ಅಂದ್ರೆ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡೋ ಇಳುವರಿಗಳು ಬರೋಕೆ ಅವಕಾಶನೇ ಇಲ್ಲ. ನಿಮ್ಗೆ ಮೇಲೆ ಎಷ್ಟು ಇಳುವರಿ ಬೇಕೋ ಅದ್ರ ತగ్గಟ್ಟ ಬೇರೆ ವ್ಯವಸ್ಥೆ ಡೆವಲಪ್ ಆಗಬೇಕು. ಪ್ಲಸ್ ವೈರಸ್ ಫ್ರೀ ಇರಬೇಕು. ಪ್ಲಸ್ ಗಿಡಗಳೆಲ್ಲ ಈಗ ಟಿಶ್ಯೂ ಕಲ್ಚರ್ ಬಾಳೆ ಹೆಂಗೆ ಒಂದೇ ಸಮವಾಗಿ ಹೆಂಗೆ ಗಿಡಗಳು ಬೆಳಿತವೆ, ಒಂದು ಹೆಚ್ಚು ಬರೋದು, ಒಂದು ಕಮ್ಮಿ ಬರೋದಿಲ್ಲ, ಒಂದು ಇಳುವರಿ ಬರೋದು, ಒಂದು ಇಳುವರಿ ಬರದೇ ಇರೋದು ಹೆಂಗಿರುತ್ತೋ, ಇದು ನಿಂಬೆ ಗಿಡ ಎಲ್ಲ ಒಂದೇ ತರ ಇಳುವರಿ ಕೊಡೋ ಪರಿಸ್ಥಿತಿ ತರಬೇಕನ್ನೋ ಉದ್ದೇಶಕ್ಕೆ ಈ ಟಿಶ್ಯೂ ಕಲ್ಚರ್ ಗಿಡವನ್ನು ಡೆವಲಪ್ ಮಾಡಿದ್ದೀವಿ. ನಿಂಬೆ ಅನ್ನೋದು ಆಸ್ ಯೂಶುವಲ್ ಇದು ಡ್ರೈಲ್ಯಾಂಡ್ ಕ್ರಾಪೇ. ಬಟ್ ಇದು ಈ ಪರ್ಟಿಕ್ಯುಲರ್ ತಳಿನ ನಾವು ನೋಡುವಾಗ ಮಲೆನಾಡು ಕ್ಲೈಮೇಟ್ ಅಲ್ಲಿನೂ ಸೂಟ್ ಆಗಿದೆ. ಇದಕ್ಕೂ ಇನ್ನೊಂದು ವಿಶಿಷ್ಟತೆ ಏನಂದ್ರೆ ಇದು ಕಂಪ್ಲೀಟ್ ಬಿಸಿಲನ್ನು ಬರುತ್ತೆ, ಇಲ್ಲಿ ಈ ತರ ಇಂಟರ್ ಕ್ರಾಪ್ ಆಗಿ ಶೇಡ್ ಅಲ್ಲಿನೂ ಬರ್ತಾ ಇದೆ. ಸೊ ಈ ಶೇಡ್ ಅಲ್ಲಿ ಬರೋ ಏಕೈಕ ನಿಂಬೆ ತಳಿ. ಯೂಶಲಿ ನಿಂಬೆಗಳು ಯಾವ ಸಿಟ್ರಸ್ ವೆರೈಟಿನೂ ಶೇಡ್ ಅಲ್ಲಿ ಬರೋದಿಲ್ಲ, ಬಂದ್ರೂ ಬರೀ ಸೊಪ್ಪು ಬೆಳೀತಾ ಬಿಟ್ರೆ ಕಾಯಿ ಕೊಡೋದಿಲ್ಲ. ಬಟ್ ಈ ವೆರೈಟಿ ನಾವು ನೋಡ್ದಂಗೆ ನಾವು ಓಪನ್ ಕಲ್ಟಿವೇಶನ್ ಮಾಡಿದ್ವಿ, ಅದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಶೇಡೆಡ್ ಈಗ ನೀವು ನೋಡ್ತಾ ಇರೋದು ಸೀತಾಫಲ್ ಅಡಿದಲ್ಲಿದೆ. ಇದು ಸೀಸನಲ್ಲಿ ಸೀತಾಫಲ್ ಪೂರ್ತಿ ಮೇಲ್ಗಡೆ ಒಂದು ಅಂಬ್ರೆಲ್ಲಾ ತರ ಕೌಚ್ಕೊಂಡ್ಬಿಟ್ರು ಅದ್ರ ಅಡಿದಲ್ಲಿ ಇದು ಚೆನ್ನಾಗಿ ಇಳುವರಿ ಕೊಡ್ತಾ ಇರೋ ಪರಿಸ್ಥಿತಿ ಉಂಟು. ನಮ್ದು ಇಲ್ಲಿ ಕೇರಳಕ್ಕೆ ಹತ್ತಿರ ಇರೋದ್ರಿಂದ ನಮ್ದು ಸೆಮಿ ಮಲೆನಾಡು ಕ್ಲೈಮೇಟ್, ನಮ್ಗೆ ಇಲ್ಲಿನೂ ಸೂಟ್ ಆಯ್ತು. ನಾವು ಸ್ವಲ್ಪ ಬಿಜಾಪುರ್, ಬೆಲ್ಗಾಮ್ ಅಂತ ಊರಲ್ಲಿನೂ ಕೊಟ್ಟಿದ್ವಿ ಕಾಯಿ, ಅಲ್ಲಿನೂ ಸೂಟ್ ಆಯ್ತು. ಅನಂತಪುರ ಅಂತ ಹಾಟ್ ಕ್ಲೈಮೇಟ್ ವೆದರ್ ಅಲ್ಲಿನೂ ಇದು ಇಳುವರಿ ತುಂಬಾ ಚೆನ್ನಾಗಿ ಬಂದಿದ್ದು ದಾಖಲೆಗಳಿದೆ. ಸೊ ಎಲ್ಲಾ ತರ ಕ್ಲೈಮೇಟ್ಗಳಿಗೂ ಸೂಟ್ ಆಗಿದೆ. ಈಗ ಮಣ್ಣು ವಿಷಯಕ್ಕೆ ಬಂದ್ರೆ ಈಗ ನಮ್ಮ 40 ಎಕರೆ ಕ್ಷೇತ್ರದಲ್ಲಿ ಕಲ್ಲು ಜರುಗು ಭೂಮಿ ಅಂದ್ರೆ ಪೂರ್ತಿ ಕಲ್ಲು ಮಿಕ್ಸ್ ಮಣ್ಣರಿಂದ ಹಿಡಿದು ಕೆಂಪು ಭೂಮಿ ಇದೆ, ಒಂದು 3 ಎಕರೆ ಕಪ್ಪು ಭೂಮಿನೂ ಇದೆ. ಸೊ ನಾವು ಎಲ್ಲಾ ಮಣ್ಣಲ್ಲಿನೂ ನಾವು ಇದನ್ನೇ ಟ್ರಯಲ್ ಹಾಕಿ ಆಲ್ರೆಡಿ ಬೆಳಿತಾ ಇದ್ವಿ. 5 ವರ್ಷದಿಂದ ಕಪ್ಪು ಭೂಮಿಯಲ್ಲಿ ಬೆಳಿತಾ ಇದ್ವಿ. ಈ ಕೆಂಪು ಕಲ್ಲು ಮಿಶ್ರಮದಲ್ಲಿ 3 ವರ್ಷದಿಂದನೂ ಕಾಯಿ ತಗೋತಾ ಇದ್ವಿ. ಸೊ ಎಲ್ಲಾ ಮಣ್ಣಲ್ಲಿನೂ ನಮ್ಗೆ ಇದು ಇಳುವರಿ ಕೊಟ್ಟಿರೋ ದಾಖಲೆಗಳಿದೆ. ಸ್ವಲ್ಪ ಈ ಹಸಿರು ಚಿಗುರು ಬರೋ ಟೈಮಲ್ಲಿ ಚಿಗುರು ತಿನ್ನೋ ಹುಳಗಳು ಇಂಥ ಜನರಲ್ ಪೆಸ್ಟ್ಸ್ ಅಂತಾರೆ. ಜನರಲ್ ಪೆಸ್ಟ್, ಜನರಲ್ ಡಿಸೀಸು ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಮಳೆ ಬಂದ್ರೆ ಒಂದು ಮಚ್ಚ ರೋಗ ಬರೋದು, ಇದು ಪ್ರತಿಯೊಂದು ಗಿಡಕ್ಕೆ ಬರುತ್ತೆ. ಇದು ನಿಂಬೆಕಾಯಿ ಅಂತಿಲ್ಲ, ಒಂದು ಜನರಲ್ ಆಗಿ ಜೋರಾಗಿ ಮಳೆ ಬಂದ್ರು ಏನಾದ್ರೂ ಆಗಿದ್ರೆ ಬರೋ ರೋಗಗಳಾಗ್ಲಿ ಹುಳಗಳು ಮಾತ್ರ ಬಿಟ್ರೆ ನಿಂಬೆಕಂತೂ ವಿಶಿಷ್ಟವಾಗಿ ಇರೋ ರೋಗಗಳಾಗ್ಲಿ ಹುಳಗಳಾಗ್ಲಿ ಈ ತಲೀಗಿಲ್ಲ. ಸರ್ ಇದು ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸ್ ಎಷ್ಟಿರ್ಬೇಕು ಸರ್ ನಾಟಿ ಮಾಡ್ಬೇಕಾದ್ರೆ? ಇದು ಗಿಡ ಡಿಸ್ಟೆನ್ಸ್ ಹೇಳಿದ್ರೆ ನಾವು ತರಾವರಿ ಡಿಸ್ಟೆನ್ಸಸ್ ಎಲ್ಲ ಹಾಕಿ ಪ್ರಯೋಗ ಮಾಡಿದ್ವಿ.
ಈಗ ನೀವು ನೋಡ್ತಾ ಇರೋದು ಇದು ಸೀತಾಫಲ್ ಪ್ಲಸ್ ನಿಂಬೆ ಮಿಶ್ರ ಬೆಲೆ ಇದು. ಇಲ್ಲಿ ನಾವು ನಿಂಬೆ ಸಾಲಿಗೆ 16 ಅಡಿ ಇಟ್ಬಿಟ್ಟು ಗಿಡದಿಂದ ಗಿಡ 9 ಅಡಿ ಇಟ್ಟು ಮಧ್ಯದಲ್ಲಿ ಸೀತಾಫಲ್ ನೆಟ್ಟಿರೋದು. ಸೊ ಇದರಲ್ಲಿ ಏನಾಗತ್ತೆ ಅಂದ್ರೆ ಒಂದು 350 ಗಿಡ 300ರಿಂದ 350 ಗಿಡ ನಿಂಬೆ ಕೊಡ್ತವೆ, ಒಂದು 350 ಸೀತಾಫಲ್ ಕೊಡ್ತದೆ. ಸೊ ನೀವು ಆಲ್ಮೋಸ್ಟ್ 700 ಗಿಡ ಒಂದು ಎಕರೆದಲ್ಲಿ ಕೂರಿಸಿ 2 ಲಾಭ ಪಡಿಬೋದು. ನೀವು ಬರೀ ನಿಂಬೆ ಒಂದೇ ಹಾಕ್ತೀನಿ ಅನ್ನೋ ಸಿಚುವೇಶನ್ ಅಲ್ಲಿ ನಾವು 12 ಬೈ ಅಂದ್ರೆ ಸಾಲರಿಂದ ಸಾಲು 12 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಕೊಡಿ ಅಂತ ನಾವು ಹೇಳ್ತಾ ಇರೋದು. ಇದು ಸ್ವಲ್ಪ ಹತ್ರ ಅನ್ಸೋಕೆ ನಿಮ್ಗೆ ಅನಿಸ್ತದೆ. ಯಾತಕ್ಕೆ ಹೇಳೋದಂದ್ರೆ ಇದು ನೀವು ನೋಡ್ತಾ ಇದ್ರೆ ಇದು ಕಾಯಿ ಕೊಂಬೆ ತುದಿಗೆ ಬರ್ತದೆ ಕಾಯಿ. ಸೊ ನೀವು ದೂರ ಕೂಡ ಅಷ್ಟಕ್ಕೆ ಈ ಕೊಂಬೆ ಉದ್ದ ಜಾಸ್ತಿ ಹೋಗುತ್ತೆ. ಈ ಕೊಂಬೆ ಉದ್ದ ಹೋಗುವಾಗ ಈ ಕಾಯಿ ಬಾರಕ್ಕೆ ಕೊಂಬೆ ಮುರಿದೋಗೋ ಅವಕಾಶಗಳು ಜಾಸ್ತಿ ಇದೆ. ಸೊ ಇದಕ್ಕೆ 8 ಅಡಿ ಇರುವಾಗ ಕೊಂಬೆಗಳು ಸ್ವಲ್ಪ ವಿ ಶೇಪ್ ಅಲ್ಲಿ ಭಾರ ತಡ್ಕೊಂಡು ಸ್ವಲ್ಪ ಕಾಯಿ ನಿಂತ್ಕೊಳ್ತದೆ. ಸೊ ಅದರಿಂದ ನಾವು 12 ಬೈ 8 ಅಡಿ ರೆಕಮೆಂಡ್ ಮಾಡ್ತಾ ಇರೋದು. ಪ್ಲಸ್ ಇನ್ನೂ ತುಂಬಾ ದೂರ ಹಾಕಿದ್ರೆ ಒಳಗೆ ಇರೋ ಕಾಯಿ ಕಟಿಂಗ್ ಮಾಡಕ್ಕೆ ಕಷ್ಟ ಆಗತ್ತೆ. ಅದೇ ನಾವು ಹೇಳೋ ಡಿಸ್ಟೆನ್ಸ್ ಎಲ್ಲ ಹಾಕುವಾಗ ನಮ್ಗೆ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮ್ಗೆ ಗೊತ್ತಾಗಿರೋದೇನಂದ್ರೆ ಎಲ್ಲಾ ತರನು ಕಟಿಂಗ್ ಆಗ್ಲಿ ಕಾಯಿ ಕೊಂಬೆ ಮುರಿದೋಗದ ಪರಿಸ್ಥಿತಿ ಇದರಲ್ಲಿ ಇದೆ. ಇಳುವರಿ ವಿಷಯಕ್ಕೆ ಬಂದ್ರೆ ಇದು ಒಂದು ವರ್ಷ ನೆಟ್ರು 1 ವರ್ಷನೇ ಬೆಳೆಯೋ ಟೈಮ್ ಅಂತ ನಾವು ಬಿಟ್ಬಿಟ್ರೆ 6 ತಿಂಗಳಿಗೆ ಕಾಯಿ ಕೊಡೋದು ಶುರು ಬರ್ತದೆ. ಬಟ್ ಅದೆಲ್ಲ ನಾವು ಈಚು ಹೂವು ಎಲ್ಲ ಕಿತ್ತಾಕ್ಬಿಟ್ಟು 1 ವರ್ಷಕ್ಕೆ ಕಾಯಿ ಬರಂಗೆ ನಾವು ಇದನ್ನೇ ಸ್ವಲ್ಪ ಗಿಡ ಡೆವಲಪ್ ಆಗಂಗೆ ನೋಡ್ಬೇಕಾಗತ್ತೆ. ಇನ್ನು 1 ವರ್ಷಕ್ಕೆ ಸ್ಟಾರ್ಟ್ ಆಗಿರೋ ಇಳುವರಿ ಯಾವ ಕಾರಣಕ್ಕೂ ನಿಲ್ಲೋದೇ ಇಲ್ಲ. 365 ದಿವಸನೂ ಕಾಯಿ ಕೊಡ್ತಾ ಇರ್ತದೆ. ಸೊ 1 ವರ್ಷ ಪ್ರಮಾಣಕವಾಗಿ ತಗೊಂಡ್ರೆ ಒಂದು 25ರಿಂದ 30 kg ಒಂದು ಗಿಡಕ್ಕೆ 1 ವರ್ಷಕ್ಕೆ ಕಾಯಿ ಕೊಡೋದು ಸ್ಟಾರ್ಟ್ ಆಗಿ ಒಂದು 4-5 ವರ್ಷ ಕೊಡೋ ಗಿಡಕ್ಕೆ 70ರಿಂದ 100 kgಗೆ ಒಂದು ಗಿಡಕ್ಕೆ ಬರೋ ಅವಕಾಶ ಇದೆ. ಖರ್ಚು ವಿಷಯಕ್ಕೆ ಬಂದ್ರೆ ಈಗ ಮೂಲತವಾಗಿ ನಾವಂತೂ ಜೀವಾಮೃತ ಸಿಸ್ಟಮ್ ಅಲ್ಲಿ ಬೆಳೀತಾ ಇರೋದು. ನಾವು ಯಾವ್ದು ಇನ್ಪುಟ್ಸ್ ಪರ್ಚೇಸ್ ಮಾಡಿ ಹಾಕೋದಿಲ್ಲ. ನಮ್ಮದೇ ಒಂದು ಸ್ವಂತದ ಜೀವಾಮೃತ ಘಟಕೆ ಇದೆ. ಅದರಿಂದ ಜೀವಾಮೃತ ಮಾಡಿ ನಾವು ಡ್ರಿಪ್ ಮುಖಾಂತರ ನಾವು ಕಲಿಸೋ ಸಿಸ್ಟಮ್ ಇಟ್ಕೊಂಡಿರೋದ್ರಿಂದ ನಮ್ಮ ಖರ್ಚು ಮೇಂಟೆನೆನ್ಸ್ ಖರ್ಚು ಬಹಳ ಕಮ್ಮಿ ಇದೆ. ಬಟ್ ನೆಡುವಾಗ ಫಸ್ಟ್ ಗಿಡಗೆ 400 ಗಿಡ ಒಂದು ಎಕರೆಗೆ ಆಗೋದ್ರಿಂದ ಆಲ್ಮೋಸ್ಟ್ 1,10,000 1,20,000 ರೂಪಾಯಿ ಗಿಡಗಳಿಗೆ ಖರ್ಚಾಗತ್ತೆ. ಆಮೇಲೆ ಉಳ್ಮೆಕಾಗ್ಲಿ ಬೇರೆ ಬೇರೆ ಕೆಲಸಗಳಕ್ಕಾಗಲಿ ಒಂದು 50,000 ರೂಪಾಯಿ ಖರ್ಚಾಗಿದ್ರೆ 1 ವರ್ಷ ಆದ್ಮೇಲೆ ಇನ್ನು ಇಳುವರಿ ಸ್ಟಾರ್ಟ್ ಆಗೋದ್ರಿಂದ ಇನ್ನು ಮುಂದವಾಗಿ ಬರೋದು ಎಲ್ಲ ನಿಮ್ಮ ಖರ್ಚು ನಿಮ್ಮ ಲಾಭದಿಂದನೇ ತೆಗಿಬಹುದು ಅನ್ನೋದು ನಮ್ಮ ಅನಿಸಿಕೆ. ಸೊ ಇದು ಒಂದು ಟೈಮ್ ಒಂದು 4 years ಟೈಮ್ಗೆ ಒಂದು 70-100 kg ರೀಚ್ ಆಗೋ ಟೈಮ್ಗೆ ಈವನ್ ಕನಿಷ್ಠ ಪಕ್ಷ ನಿಂಬೆಕಾಯಿ 20 ರೂಪಾಯಿ ಲೆಕ್ಕ ಹಾಕೊಂಡ್ರು 1 ಎಕರೆಗೆ 6ರಿಂದ 8 ಲಕ್ಷ ರೂಪಾಯಿ ಈಸಿಯಾಗಿ ಗೇಯ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಸರ್ ಇದಕ್ಕೆ ಮೇಂಟೆನೆನ್ಸ್ ಖರ್ಚು ಯಾವ ತರ ಇರುತ್ತೆ? ಇದ್ರ ಮೇಂಟೆನೆನ್ಸ್ ವಿಷಯಕ್ಕೆ ಬಂದ್ರೆ ನಿಮಗೆ ಇದಕ್ಕೆ ರೋಗಗಳು ತುಂಬಾ ಕಮ್ಮಿ ಇರೋದ್ರಿಂದ ಪ್ಲಸ್ ಇದು ಸಾವಯವ ಕೃಷಿಗೂ ಸೂಟ್ ಆಗತ್ತೆ, ಕೆಮಿಕಲ್ ಫಾರ್ಮಿಂಗ್ಗೂ ಸೂಟ್ ಆಗತ್ತೆ. ಇದೇ ಮಾಡಿ ಅದೇ ಮಾಡಿ ಅನ್ನೋದು ನಾವು ಹೇಳೋದಿಲ್ಲ. ಸಾವಯವ ಕೃಷಿ ಮಾಡ್ಬೇಕಂದ್ರೆ ದಡೀರ್ ಅಂತ ಒಂದೇ ಸಾರಿ ನಾವು ಬರೀ ಸಾವಯವ ಗೊಬ್ಬರ ಕೊಡ್ತೀವಿ ಅನ್ನೋದಕ್ಕಿಂತ ಸ್ಟೆಪ್ ವೈಸ್ ಒಂದೊಂದು ವರ್ಷ ಕೆಮಿಕಲ್ ಗೊಬ್ಬರ ಕಮ್ಮಿ ಮಾಡ್ಕೊಂತ ಬಂದು ಒಂದು 3ನೇ ವರ್ಷಕ್ಕೆ 4ನೇ ವರ್ಷಕ್ಕೂ ಪೂರ್ತಿ ಸಾವಯವ ಮಾಡೋ ಅವಕಾಶ ಕೊಡ್ತದೆ. ಫಸ್ಟ್ ಇಯರ್ರಿಂದನೂ ಸಾವಯವ ಮಾಡ್ಬೋದು, ಬಟ್ ನಾವು ಅನ್ಕೊಳ್ಳೋ ಅಷ್ಟು ಇಳುವರಿಗಳು ಬರಲ್ಲ. ಸೊ ಈ ಸಿಸ್ಟಮ್ ಅಲ್ಲಿ ಮಾಡುವಾಗ ಏನಾಗುತ್ತೆ, ನಿಮ್ಗೆ ವರ್ಷಕ್ಕೆ ಒಂದು 50,000 ರೂಪಾಯಿಯಿಂದ 60,000 ರೂಪಾಯಿ ಖರ್ಚದಲ್ಲಿ ನೀವು ಈ ಕ್ರಾಪ್ನ ಮೇಂಟೈನ್ ಮಾಡ್ಬೋದು. ಸರ್ ಮಾರ್ಕೆಟಲ್ಲಿ ಈ ಒಂದು ನಿಂಬೆಗೆ ಮತ್ತು ನಮ್ಮ ನಾಟಿ ನಿಂಬೆಗೆ ಕಂಪೇರ್ ಮಾಡಿದ್ರೆ ಮಾರ್ಕೆಟಿಂಗಲ್ಲಿ ಡಿಮ್ಯಾಂಡ್ ಹೆಂಗಿದೆ ಸರ್ ಇದಕ್ಕೆ? ಹಾಂ, ಇದು ಮಾರ್ಕೆಟ್ ವಿಷಯಕ್ಕೆ ಬಂದರೆ ಇಂಥ ಸೈಜ್ ನಿಂಬೆಕಾಯಿ, ಈ ಸೈಜು ನಿಂಬೆಕಾಯಿ ಫಸ್ಟ್ ಟೈಮ್ ಜನ ನೋಡ್ತಾ ಇದ್ದು. ಹೌದು ಸರ್, ಒಪ್ಕೋತೀನಿ. ನಮ್ಮ ನಾಟಿ ನಿಂಬೆಕಾಯಿ ಒಂದು 30 ಗ್ರಾಮ್ 40 ಗ್ರಾಮ್ ಈ ಸೈಜ್ ನಿಂಬೆಕಾಯಿ ಇರ್ತದೆ. ಇದು ಅದಕ್ಕಿಂತ ಡಬಲ್ ಸೈಜ್ ನಿಂಬೆಕಾಯಿ ಇರೋದ್ರಿಂದ ಕಸ್ಟಮರ್ಸ್ಗೆ ಇದಂತೂ ಲಾಸ್ ಏನಿಲ್ಲ. ಬಟ್ ಯಾವತ್ತೂ ನೋಡಿಲ್ಲಾರಿಂದ ಇದೇನು ಇಷ್ಟು ಸೈಜ್ ಇದೆ, ಇದರಿಂದ ರಸ ಬರುತ್ತಾ, ಇದು ಹುಳಿ ಇರ್ತದ, ಇಂಥ ಕ್ವಶನ್ಸ್ ಇರ್ತವೆ. ಸಾಮಾನ್ಯವಾಗಿ ಯಾವುದೋ ಒಂದು ಹೊಸದು ನೋಡುವಾಗ ಕಸ್ಟಮರ್ಸ್ಗೆ ಡೌಟ್ ಬರೋದು ಕಾಮನ್ನೇ. ಇದನ್ನೇ ರೈತರು ಸ್ವಲ್ಪ ಒಂದು ಚೂರು ಸ್ಯಾಂಪಲ್ಸ್ ಕೊಟ್ಟು ಇದು ಅವರು ಒಂದ್ಸಾರಿ ಅಭ್ಯಾಸ ಮಾಡಿದ್ಮೇಲೆ ಇದಕ್ಕೇ ಇರೋ ಒಳ್ಳೆ ಗುಣಗಳು ಆಟೋಮೆಟಿಕ್ ಆಗಿ ಕಸ್ಟಮರ್ಸ್ಗೆ ಅರ್ಥ ಆಗಿದ್ರೆ ರಿಪೀಟೆಡ್ ಆರ್ಡರ್ಸ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಈಗ ನಾವು ನಮ್ಮ ಪರ್ಸನಲ್ ಆಗಿ ನೋಡಿದ್ರೆ ನಾವು ಡೈರೆಕ್ಟ್ ಕಸ್ಟಮರ್ಸ್ ಕೊಡೋ ಸಿಸ್ಟಮ್ ಇಲ್ಲ. ಆದ್ರೆ ನಾವು ಹೋಟೆಲ್ಸ್ಗೆ
ಬಲ್ಕ್ ಬೈಯರ್ಸ್ ಥರ ಅವ್ರಿಗೂ ಕೊಡೋದು ಅಭ್ಯಾಸ ಮಾಡಿದ್ವಿ. ಇವತ್ತು ಹೋಟೆಲ್ಸ್ ಅವ್ರು ಕೊಟ್ಟರೆ ಒಂದು ಫಸ್ಟ್ ಇದು ಶೆಲ್ಫ್ ಲೈಫ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ನಿಂಬೆ ಬೇಗ ಕೆಟ್ಟೋಗ್ತಾ ಇಲ್ಲ ಅಂತ ಒಂದು ಒಳ್ಳೆ ಸುದ್ದಿ ಬಂತು. ಎರಡನೇದು ಇದರಲ್ಲಿ ರಸ ಜಾಸ್ತಿ ಬರೋದ್ರಿಂದ ಅವ್ರಿಗೆ ಲಾಸ್ ಆಗ್ತಾ ಇಲ್ಲ. ಮೂರನೇದು ಅವ್ರಿಗೆ ಸಪ್ಲೈ ನಾವು ಪ್ರತಿ ದಿನನೋ ಇಲ್ಲ ಪ್ರತಿ ವಾರ ಕೊಡೋ ಅವಕಾಶ ಈ ಡೈರೆಕ್ಟ್ ಫಾರ್ಮರ್ ಟು ಕಸ್ಟಮರ್ ಕೊಡೋ ಅವಕಾಶ ಈ ತಳಿಯದಲ್ಲೇ ಇದೆ. ನಾಟಿ ನಿಂಬೆದಲ್ಲಿ ಯಾವಾಗ ಒಂದ್ಸಾರಿ ಇಳುವರಿ ಬರೋದ್ರಿಂದ ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ, ನೀವು ಯಾರೋ ಒಬ್ಬರು ದಲಾಳಿ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಇದು ಹಂಗಿಲ್ಲ, ನೀವು ರೈತರಿಗೆ ನಿಮ್ಮ ಸುತ್ತಮುತ್ತ ಇರೋ ಪ್ರಾಂತದಲ್ಲಿ ಹೋಟೆಲ್ಸ್ಗಾಗಲಿ ಬಲ್ಕ್ ಬೈಯರ್ಸ್ ಆಗಲಿ ಕ್ಯಾಟರರ್ಸ್ಗಾಗಲಿ ಇಂಥವ್ರಿಗೆ ಎಲ್ಲ ದೊಡ್ಡ ಟ್ರೇಡರ್ಸ್ಗಾಗಲಿ ಕೊಡೋ ಅವಕಾಶ ಇರೋದ್ರಿಂದ ನಿಮ್ಗೆ ಕಂಟಿನ್ಯೂಸ್ ಸಪ್ಲೈ ಇರೋದ್ರಿಂದ ಇದು ಕೊಡೋ ಅವಕಾಶ ಇದೆ. ಓನ್ಲಿ ಏನಂದರೆ ಇದನ್ನ ಒಂದು ಸಾರಿ ಯಾವತ್ತೂ ನೋಡಿಲ್ಲ ರಂಗ, ನೀವು ಒಂದು ಸಾರಿ ಅವ್ರಿಗೆ ರುಚಿ ತೋರಿಸಿ ಸ್ಯಾಂಪಲ್ ಕೊಟ್ಟರೆ ಆಟೋಮೆಟಿಕಲಿ ಅದರೆಲ್ಲ ಒಳ್ಳೆ ಗುಣಗಳು ಎಲ್ಲ ಅವ್ರಿಗೆ ಅರ್ಧ ಆಗಿದ್ಮೇಲೆ ಆ ನಿಂಬೆಯಿಂದ ಏನು ಉಪಯೋಗಗಳಿದೆಯೋ ಏನು ಮಾಡಬೇಕಾಗಿರೋದು ಎಲ್ಲಾನು ಇದರಲ್ಲಿ ಮಾಡ್ಬೋದು. ಇದು ಒಂದು ಥರ ನಿಂಬೆಕಾಯಿದೆ, ಸ್ವಲ್ಪ ಕಾಯಿ ಸೈಜ್ ದೊಡ್ಡದಿದೆ. ಆ ದೊಡ್ಡದನ್ನ ಹೊಸದು ವಿಜ್ಞಾನನ ಅವ್ರಿಗೆ ಅರ್ಧ ಮಾಡ್ಕೊಳ್ಳಂಗೆ ಹೇಳ್ಕೋಬೇಕಷ್ಟೆ. ಫೈನಲ್ ಆಗಿ ಏನು ಹೇಳ್ತೀರಾ ಸರ್ ರೈತರಿಗೆ? ರೈತರಿಗೆ ಅದು ನಾನು ಹೇಳೋದು ಇಷ್ಟೇ ಸರ್, ಪ್ರತಿಯೊಬ್ಬರು ವ್ಯವಸಾಯ ಮಾಡ್ತಾ ಇದ್ದಾರೆ, ಬಟ್ ಯಾವುದೋ ಒಂದು ವಿಶಿಷ್ಟತೆ ಇಲ್ಲದೆ ಇವತ್ತು ಕಾಲದಲ್ಲಿ ವ್ಯವಸಾಯದಲ್ಲಿ ನಾವು ಇದನ್ನ ಒಂದು ಮೈನ್ ಸ್ಟ್ರೀಮ್ ಪ್ರೊಫೆಷನ್ ಥರ ಈಗ ನಾನು ನೋಡಿದ್ರೆ ನಾನು ಈ ವ್ಯವಸಾಯ ಮೇಲೆ ಡಿಪೆಂಡ್ ಆಗೋದು. ನಾನು ಯಾವುದೋ ಕೆಲಸದಲ್ಲಿ ಗೇಕೊಂಡು ಇದ್ರ ಮೇಲೆ ಬಂಡವಾಳ ಹಾಕೋ ಇಲ್ಲಿಂದ ಅಲ್ಲಿಂದ ದುಡ್ಡದಲ್ಲಿ ಬದುಕ್ತಾ ಇದೆಲ್ಲ, ನಾನು ಇದರಲ್ಲಿ ಬದುಕ್ತಾ ಇದ್ದೀನಿ ಅಂದರೆ ಅರ್ಧ ಏನಂದರೆ ಇದಕ್ಕೆ ಆ ಇನ್ಕಮ್ ಅದು ಬರಬೇಕು. ಇನ್ಕಮ್ ಬರಬೇಕಂದ್ರೆ ಎಲ್ಲ ಜನ ಮಾಡೋ ರೀತಿಯಲ್ಲಿ ನಾವು ಮಾಡಿದ್ರೆ ಇನ್ಕಮ್ ಬರೋ ಅವಕಾಶ ಭಾಳ ಕಮ್ಮಿ ಉಂಟು. ಯಾವತ್ತೋ ಒಂದು ಸಾರಿ ಜಾಕ್ಪಾಟ್ ಸಿಕ್ಕಂಗೆ, ಯಾವತ್ತೋ ಒಂದು ಲಾಟ್ರಿ ಸಿಕ್ಕದಂಗೆ, ಯಾವತ್ತೂ ಬಂದಿರೋ ದುಡ್ಡನ್ನ ನೋಡಿಕೊಂಡು ಇಡೀ ವರ್ಷ ಮಾಡ್ಕೊಳಕ್ಕಾಗೋದಿಲ್ಲ. ನಾವು ಮಾರ್ಕೆಟಲ್ಲಿ ನಿಲ್ಲಬೇಕು, ಇಲ್ಲ ವ್ಯವಸಾಯದಲ್ಲಿ ದುಡ್ಡು ಗೇಯ್ಬೇಕಂದ್ರೆ ಐದರ್ ಆಫ್ ಸೀಸನ್ನಲ್ಲಿ ಕ್ರಾಪ್ ಬರಬೇಕು, ಇಲ್ಲ ಆಲ್ರೌಂಡ್ ಇಯರ್ ಅಂದರೆ ಈ ಇಡೀ ವರ್ಷ ಇನ್ಕಮ್ ಬಂದರೆ ಒಂದು ಸಂಬಳ ಬಿಟ್ಬಿಟ್ಟು ನಾನು ಈ ವ್ಯವಸಾಯಕ್ಕೆ ಬಂದಿದ್ದೀನಿ ಇಲ್ಲ ಮಾಡ್ತಾ ಇದ್ದೀನಿ ಅನ್ನೋದಕ್ಕೂ ಒಂದು ಒಳ್ಳೆ ಇದು ಸಿಕ್ಕತ್ತೆ. ಸೊ ಈಗ ನನಗೆ ಪ್ರತಿ ವಾರನೂ ಪ್ರತಿ ದಿನನೂ ನನಗೆ ದುಡ್ಡು ಬರೋದ್ರಿಂದ ಆ ಇನ್ಕಮ್ಮು ನನಗೆ ಒಂದು ಸಂಬಳದಲ್ಲಿ ಇದ್ರೂ ಬರೋದಿಲ್ಲ. ಸೊ ಆವಾಗ ನನಗೆ ವ್ಯವಸಾಯ ಗೀಟತ್ ಅನ್ನೋದು ಅನ್ಬೋದು. ಅದೇ ಯಾವಾಗ ವರ್ಷಕ್ಕೆ ಒಂದು ಸಾರಿ ಬರೋ ಇನ್ಕಮ್ಮು ಆವಾಗ ಎಲ್ರದ್ದು ಕಾಯಿ ಮಾರ್ಕೆಟ್ ಬರುತ್ತೆ, ಏನು ರೇಟ್ ಇರುತ್ತೆ ಅನ್ನೋ ಈ ಮಾರ್ಕೆಟ್ ಟೆನ್ಷನ್ಸು ನಾವು ಅದ್ರ ಮೇಲೆ 100% ಡಿಪೆಂಡ್ ಆಗಿ ವ್ಯವಸಾಯನೇ ಮಾಡ್ಬೇಕನ್ನೋ ಆಕ್ಯುಪೇಷನ್ ತಗೊಳ್ಳೋಕ್ಕೆ ಆಗೋದಿಲ್ಲ.